ಮುಂದಿನ ನವವಿಧ ಭಕ್ತಿ ಅರ್ಚನ. ದೇವರಿಗೆ ಅರ್ಚನೆ ಮಾಡುವುದು. ಯಾಕೆ ದೇವರಿಗೆ ನಾವು ಅರ್ಚನೆ ಮಾಡಬೇಕು ಅಂತಂದ್ರೆ, ಮೋಕ್ಷ ಸಿಗ್ಬೇಕು ಅಂದ್ರೆ ದೇವರಿಗೆ ಅರ್ಚನೆ ಮಾಡಬೇಕು. ಯಾರು ಅರ್ಚನೆ ಮಾಡೋದಿಲ್ಲ ಅಂಥವರಿಗೆ ಪಶುವಿನ ಜನ್ಮ ಆಗುತ್ತೆ ಅಂತ ಹೇಳಿ ಭಾಗವತದಲ್ಲಿ ಹೇಳ್ತಾರೆ. ನಾವು ಭಗವಂತನನ್ನ ಪೂಜೆ ಮಾಡಿದ್ರೆ ಸಾಕು, ಅದರಲ್ಲಿ ಭಗವಂತನನ್ನೇ ಪೂಜೆ ಮಾಡಬೇಕು. ಅದಲ್ದಿರ ಆರಾಧ್ಯ ದೈವಗಳನ್ನೆಲ್ಲ ಪೂಜೆ ಮಾಡಿ ಎಷ್ಟು ದೇವರುಗಳಿಗೆ ನಾವು ಅರ್ಚನೆ ಮಾಡ್ತಾ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ನಮ್ಗೆಲ್ರಿಗೂ ಇರ್ಬೋದು. ಹೇಗೆ ಅಂತಂದ್ರೆ, ಒಂದು ಗಿಡದ ಬೇರಿಗೆ ನಾವು ನೀರನ್ನ ಹಾಕಿದ್ರೆ ಆ ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ, ಅದ್ರಲ್ಲಿ ಬರುವ ಹಣ್ಣು ಹೂವು ಎಲ್ಲ ಸಮೃದ್ಧಿಯಾಗಿ ಬರುತ್ತೆ. ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ, ಆ ಗಿಡದ ಬೇರಿಗೆ ನೀರು ಹಾಕುವುದನ್ನ ಬಿಟ್ಟು ಅದ್ರಲ್ಲಿ ಬರುವ ಹಣ್ಣಿಗೆ ನೀರು ಹಾಕ್ತಿದೀವಿ, ಹೂವಕ್ಕೆ ನೀರು ಹಾಕ್ತಿದೀವಿ. ಹಾಗಾಗಿ ಪರಮಾತ್ಮನನ್ನ ಮಾತ್ರ ನಾವು ಅರ್ಚನೆಯನ್ನ ಮಾಡಿದ್ರೆ, ಪ್ರಾರ್ಥನೆಯನ್ನ ಮಾಡಿದ್ರೆ ಅದು ಬೇರಿದ್ದ ಹಾಗೆ. ಅಲ್ಲಿಂದ ನಮಗೆ ಪ್ರತಿಯೊಂದು ಒಂದು ಮರದ ಅಥವಾ ಗಿಡದ ರೆಂಬೆ ಕೊಂಬೆಗಳಿಗೂ ಸಹ ಎಲ್ಲ ರೀತಿಯಾದ ಅರ್ಚನೆ ಅದಕ್ಕೂ ಸಹ ಸೇರುತ್ತಾ ಹೋಗುತ್ತೆ. ಆ ನೀರಿನ ಒಂದು ಶಕ್ತಿ ಎಲ್ಲ ಅದಕ್ಕೂ ಸೇರುತ್ತೆ ಅಂತಾರೆ. ಯಾಕೆ ಅಂತಂದ್ರೆ, ಆ ಆರಾಧನೆ ಮಾಡುವಂತಹ ದೇವರಿದಾರಲ್ಲ, ಆ ಆರಾಧನೆ ಮಾಡುವ ದೇವರು ಪ್ರತಿಯೊಂದು ಜೀವರಾಶಿಗಳಲ್ಲೂ ಪರಮಾತ್ಮ ಶಂಕು ಚಕ್ರ ಗದಾ ಪದ್ಮ ರೂಪದಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ನಾವು ಪರಮಾತ್ಮನಿಗೆ ಅರ್ಚನೆ ಮಾಡಬೇಕು. ನಾರದ ಮಹರ್ಷಿಗಳು ನಮ್ಗೆ ಏನಂತ ತಿಳಿಸ್ತಾರೆ ಅಂತಂದ್ರೆ, ನಮ್ಮ ಕಾಲವಾದ ಮೇಲೆ ಯಮಲೋಕಕ್ಕೆ ಹೋಗ್ತೀವಂತೆ. ನಾವಲ್ಲಿ ಯಮಲೋಕಕ್ಕೆ ಹೋದಾಗ ಯಮರಾಜರು ಕೇಳ್ತಾರಂತೆ, ಯಾಕಪ್ಪ ನೀನು ಯಮಲೋಕಕ್ಕೆ ಬಂದಿದ್ಯಾ, ಮನುಷ್ಯನ ಜನ್ಮವನ್ನ ತಾಳ್ದಾಗ ಯಾಕೆ ಭೂಮಿಯಲ್ಲಿ ನೀನು ಅರ್ಚನೆಯನ್ನ ಮಾಡ್ಲಿಲ್ವಾ ಅಂತಾರಂತೆ. ಆಗ ಮನುಷ್ಯ ಹೇಳ್ತಾನಂತೆ, ನನಗೆ ಅರ್ಚನೆ ಮಾಡೋದಕ್ಕೆ ಬಹಳಷ್ಟು ಪದಾರ್ಥಗಳನ್ನ ತಗೊಳ್ಳೋದಕ್ಕೆ ನನ್ನ ಹತ್ರ ಹಣ ಇರ್ಲಿಲ್ಲ ಅಂತಾರಂತೆ. ಹಾಗಾಗಿ ಆವಾಗ ನಾರದ ಮಹರ್ಷಿಗಳು ಯಮನಿಗೆ ತಿಳಿಸ್ತಾರಂತೆ, ಅರ್ಚನೆ ಮಾಡೋದಕ್ಕೆ ನಮ್ಗೆ ಭಗವದ್ಗೀತೆನಲ್ಲಿ ಹೇಳಿರೋ ಹಾಗೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದರ್ಥಂ ಭಕ್ತ ಕೃತಂ ಅಶ್ನಾಮಿ ಪ್ರಯತಾತ್ಮನಃ. ಸೊ ಪರಮಾತ್ಮನ ಅರ್ಚನೆ ಮಾಡೋದಕ್ಕೆ ಪತ್ರ, ಪುಷ್ಪ, ಫಲ ಅಥವಾ ತೋಯಂ ನೀರಿದ್ರೂ ಸಾಕಂತೆ. ನಮ್ಗೆ ಪರಮಾತ್ಮನ ಅರ್ಚನೆ ಮಾಡ್ಬೇಕು ಅಂದ್ರೆ ಷೋಡಶೋಪಚಾರಗಳನ್ನ ಮುಖಾಂತರ ಅವನಿಗೆ ಅರ್ಚನೆ ಮಾಡಬೇಕು. ಷೋಡಶೋಪಚಾರ ಮಾಡೋದಕ್ಕೆ ದಂಡಕಿ ನದಿಯಲ್ಲಿ ಶಾಲಿಗ್ರಾಮಗಳನ್ನ ಕೊಟ್ಟಿದ್ದಾರೆ, ನಮಗೆ ದ್ವಾರಕೆಯಲ್ಲಿ ಚಕ್ರಾಕಿತ ಮುದ್ರೆಗಳನ್ನ ಕೊಟ್ಟಿದ್ದಾರೆ, ನದಿಗಳಲ್ಲಿ ನೀರನ್ನ ಕೊಟ್ಟಿದ್ದಾರೆ. ಪತ್ರೆಗಳು ನಮ್ಗೆ ಬೇಕು ಅಂದ್ರೆ ತುಳಸಿ ಪತ್ರೆ, ಗರ್ಕೆ ಪತ್ರೆ, ಮನೆ ಮುಂದೆ ಬೆಳೆದಿರುವಂತದನ್ನ ಕೊಟ್ಟಿದ್ದಾರೆ. ಮತ್ತೆ ಸಮುದ್ರದಲ್ಲಿ ಶಂಖವನ್ನ ಕೊಟ್ಟಿದ್ದಾರೆ. ಮತ್ತೆ ಹಯಗ್ರೀವರ ಒಂದು ಆಶೀರ್ವಾದದಿಂದ ಮಂತ್ರಗಳನ್ನ ಕೊಟ್ಟಿದ್ದಾರೆ. ಹೀಗೆ ನಮ್ಗೆ ಪರಮಾತ್ಮನ ಅರ್ಚನೆಯನ್ನ ಷೋಡಶೋಪಚಾರ ಮುಖಾಂತರ ಮಾಡೋದಕ್ಕೆ ಇವೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಪರಮಾತ್ಮ. ಇದೆಲ್ಲ ಬಳಸೋದಕ್ಕೆ ಯಾವುದೇ ರೀತಿಯಾದ ವೆಚ್ಚವನ್ನ ನಾವು ಮಾಡ್ಬೇಕಾಗಿಲ್ಲ. ಹಾಗಾಗಿ ಯಮ ನಮಗೆ ಪ್ರಶ್ನೆಯನ್ನ ಕೇಳಿದಾಗ ನಾವು ಈ ಉತ್ತರ ಕೊಟ್ಟಾಗ ಕ್ವಶನ್ ಪೇಪರು ಅಲ್ಲೇ ಇರುತ್ತೆ, ಆನ್ಸರ್ ಪೇಪರು ಅಲ್ಲೇ ಇದೆ ನಮ್ಮ ಹತ್ರ ಅಲ್ವಾ. ಹೋಗ್ಬಿಟ್ಟು ನಾವು ಯಮ ನಮ್ಗೆ ಏನು ಕೊಡ್ಲಿಲ್ಲ ಅಂದ್ರೆ, ಕೊಟ್ಟಿದ್ದೀನಲ್ಲಪ್ಪ ನಿನಗೆ ದಂಡಕಿ ನದಿನಲ್ಲಿ ಶಾಲಿಗ್ರಾಮ, ದ್ವಾರಕೆಯಲ್ಲಿ ಚಕ್ರಾಂಕಿತ, ನೀರು, ತುಳಸಿ, ಗರ್ಕೆ ಎಲ್ಲ ಕೊಟ್ಟಿದ್ದೀನಿ ಅಂತ ಯಮರಾಜ ನಮ್ಗೆ ಹೇಳಿದಾಗ ನಾವು ವಾಪಸ್ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಈ ಅರ್ಚನೆಯನ್ನ ನಾವು ಯಾರನ್ನ ನೋಡಿ ಅವರ ಒಂದು ಅನುಗ್ರಹದಿಂದ ಮಾಡಬೇಕು ಅಂತಂದ್ರೆ ದೇವರ ಅನುಗ್ರಹ. ಪೃಥು ಮಹಾರಾಜರು ಅರ್ಚನೆ ಮಾಡ್ದಂಗೆ ಮಾಡ್ಬೇಕಂತೆ. ಮತ್ತೆ ಶಬರಿ ಅರ್ಚನೆ ಮಾಡಿದ ಹಾಗೆ ಮಾಡ್ಬೇಕಂತೆ. ರಾಮಾಯಣದಲ್ಲಿ ಶಬರಿ ತನ್ನ 5ನೇ ವರ್ಷ ಇದ್ದಾಗ ಮತಂಗ ಆಶ್ರಮಕ್ಕೆ ಹೋದ್ರಂತೆ. ಅಲ್ಲಿ ಆಕೆಯ ಗುರುಗಳ ಆಕೆಗೆ ಹೇಳಿದ್ರಂತೆ, ನೋಡಮ್ಮ, ಪರಮಾತ್ಮನಿಗೆ ನೀನು ಪ್ರತಿನಿತ್ಯ ಅರ್ಚನೆಯನ್ನ ಮಾಡು, ರಾಮದೇವರು ಇಲ್ಲಿ ಬರ್ತಾರೆ, ಬಂದು ನಿನಗೆ ದರ್ಶನ ಕೊಡ್ತಾರೆ ಅಂತ ಹೇಳಿದ್ರಂತೆ. 5 ವರ್ಷ ಕಂದಮ್ಮ ಇದ್ದಾಗಿಂದ ರಾಮದೇವರಿಗೆ ಅರ್ಚನೆ ಮಾಡ್ಕೊಂತ ಹೋದ್ರಂತೆ. ಕೊನೆಗೆ ರಾಮದೇವರು ಯಾವಾಗ ಬಂದು ದರ್ಶನವನ್ನ ಕೊಟ್ಟಿದ್ದು ಶಬರಿಗೆ ಅಂದ್ರೆ, ಶಬರಿಗೆ 90ನೇ ವಯಸ್ಸಿನಲ್ಲಿ ರಾಮದೇವರು ಬಂದು ಶಬರಿಗೆ ದರ್ಶನ ಕೊಟ್ರಂತೆ. ಹಾಗಾಗಿ ನಾವು ಅರ್ಚನೆಯನ್ನ ದೇವರಿಗೆ ಮಾಡಕ್ಕಿಂತ ಮುಂಚೆ ಆದ್ಮೇಲೆ ಎರಡಕ್ಕೂ ಸಹ ನಮ್ಗೆ ತಾಳ್ಮೆ ಇರಬೇಕು. ಇವತ್ತು ಮಾಡಿದೀವಿ, ನಾಳೆನೆ ಪರಮಾತ್ಮ ನಮ್ಗೆ ಅನುಗ್ರಹ ಕೊಡಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಸತತವಾಗಿ ನಾವು ಅದನ್ನ ಸಾಧನೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಹೇಳಿ ನಮ್ಗೆ ಆಚಾರ್ಯರೆಲ್ಲ ತಿಳಿಸ್ತಾ ಹೋಗ್ತಾರೆ. ಅಂತಹ ಪರಮಾತ್ಮನಿಗೆ ನಾವು ತುಳಸಿ ಅರ್ಚನೆಯನ್ನ ಮಾಡೋಣ. ಆ ತುಳಸಿ ಅರ್ಚನೆಯನ್ನ ಒಂದು ಸಂಕೀರ್ತನೆ ಮುಖಾಂತರ, ತುಳಸಿ ದಳ ಮೂಲ ಸಂತೋಷ
ತುಳಸೀದಳ ಮೂಲಜೆ ಸಂತೋಷಮುಗ ಪೂಜಿಂದು 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 ಪಲುಮಾರು ಚಿರಕಾಲವು ಪಲುಮಾರು ಚಿರಕಾಲವು ಪಲುಮಾರು ಚಿರಕಾಲವು ಪಲುಮಾರು ಚಿರಕಾಲವು ಪರಮಾತ್ಮುನಿ ಪಾದಮೂಲವು ಪಲುಮಾರು ಚಿರಕಾಲವು ಪರಮಾತ್ಮುನಿ ಪಾದಮೂಲವು ತುಳಸೀದಳ ಮೂಲಜೆ ಸಂತೋಷಮುಗ ಪೂಜಿಂದು ತುಳಸೀದಳ ಮೂಲಜೆ ಸಂತೋಷಮುಗ ಸರಸೀರುಹ ಪುನ್ನಾಗ ಚಂಪಕ ಪಾಟದ ಕುರುವಕ ಸರಸೀರುಹ ಪುನ್ನಾಗ ಚಂಪಕ ಪಾಟದ ಕುರುವಕ ಕರವೀರ ಮಲ್ಲಿಗೆ